ದೈವಿಕ ಚೂರ್ಣದ ಕುರಿತು ನಾನು ಹೇಳತೊಡಗಿದ ಮೇಲೆ ತುಂಬ ಜನ ಅದನ್ನು ಬಳಸ್ತಾ ಇದ್ದಾರೆ. ಕೆಲವು ಜನ ಮನೆಯಲ್ಲೇ ಮಾಡ್ಕೊತಾರೆ. ನನ್ನಿಂದ ದೂರಗಾಮಿ ಹೀಲಿಂಗ್ ಪಡೆದುಕೊಂಡು ಅದಕ್ಕೆ ಎನರ್ಜೈಸ್ ಮಾಡಿಕೊಂಡು ಬಳಸ್ತಾ ಇದ್ದಾರೆ. ಕೆಲವು ಮಂದಿ ಆಶ್ರಮದೊಳಗೆ ಏನು ದೈವಿಕ ಚೂರ್ಣ ಸಿಗುತ್ತೋ ಅದು ಹಿಮಾಲಯ ಮತ್ತು ಮೌಂಟ್ ಅಬುದಲ್ಲಿ ಮಾತ್ರ ಸಿಗತಕ್ಕಂಥ ಕೆಲವು ಬೇರುಗಳದಾವೆ. ಯಾವ ಬೇರು ಅಂತ ಎಷ್ಟೋ ಜನ ಕೇಳ್ತದೆ ರೀ. ಎಲ್ಲ ಗೋಪ್ಯವನ್ನು ಬಿಟ್ಟಿಡ್ಲಿಕ್ಕೆ ಆಗೋದಿಲ್ಲ ರೀ. ಮತ್ತು ಅದನ್ನು ಹೇಳಿದರೂ ಕೂಡ ನಿಮಗೆ ಸಿಗೋದಿಲ್ಲ. ಒಂದನೇದ್ದು ಕೆಲವು ಬೇರುಗಳು, ಕೆಲವು ಔಷಧಗಳು, ಕೆಲವು ದ್ರವ್ಯಗಳು, ಕೆಲವು ಮೂಲಿಕೆಗಳನ್ನು ಹೆಸರು ಒಡಿಬಾರ್ದಂತೂ ಒಂದು ಆಯುರ್ವೇದದೊಳಗದ. ಆ್ಯಕ್ಚುಲಿ ಗೋಪ್ಯವಾಗಿ ಅಷ್ಟು ಅದರ ಮಹತ್ವ ಭಾಳ ಆಗುತ್ತಂತೆ. ಸೊ ಹೇಳಿದ್ರೆ ತೊಗೊಂಡು ಏನು ಮಾಡೋದು? ಒಮ್ಮೆ ಖಂಡಿತವಾಗಿಯೂ ನಿಮ್ಮ ಆತುರತೆ ಕಾತುರತೆ ಗೊತ್ತು. ಮತ್ತು ನಾನು ಗೋಪ್ಯವಾಗಿಟ್ಟಷ್ಟು ನಿಮಗೆ ಕುತೂಹಲ ಜಾಸ್ತಿ ಆಗುತ್ತೆ. ಒಂದು ದಿನ ಹೇಳ್ತೀನಿ. ಮತ್ತು ಎಲ್ಲೇ ಸಿಗುತ್ತಾ ಏನು ಕೇಳಬೇಡ್ರಿ. ಹಿಮಾಲಯದ ತಪ್ಪಲಿನೊಳಗೆ ಸಿಗುತ್ತದು. ಎಲ್ಲಿ ನಿಖರವಾದ ಪ್ಲೇಸು ನಾನು ಹೇಳಾರೆ. ಯಾಕಂದರೆ ಅದಕ್ಕೆ ಮತ್ತೆ ತಲೆ ಕೆಡಿಸ್ಕೊಂತೀರಿ ನೀವು. ಸುಮ್ಮನೆ ಕುತೂಹಲಕ್ಕೆ ಆ ಬೇರಿನ ಹೆಸರನ್ನು ಮುಂದೊಮ್ಮೆ ನಾನು ಹೇಳ್ತೀನಿ. ಸದ್ಯಕ್ಕಂತೂ ಆ ಬೇರುಗಳನ್ನು ಬಳಸಿಕೊಂಡು ನಾವೇನು ದೈವಿಕ ಚೂರ್ಣ ಮಾಡ್ತೀವಿ ಅದು ಹೆಚ್ಚು ನಿಮ್ಮದು 60, 70, 80% ನೀವು ಮನೆಯಲ್ಲಿ ತಯಾರು ಮಾಡಿದ್ದು ಕೊಟ್ಟರಪ್ಪ ಅಂದ್ರೆ 100ಕ್ಕೆ 100ರಷ್ಟು ಈ ದೈವಿಕ ಚೂರ್ಣವು ನಿಮಗೆ ಭಾಳ ಫಲಪ್ರದವಾಗಿ ಇರ್ತದೆ. ಕಾರಣ ಎಷ್ಟೋ ಜನ ಆಶ್ರಮದಿಂದ ತರಿಸ್ಕೊತಾ ಇದ್ದಾರೆ. ಸೊ ಅಂತೂ ದೈವಿಕ ಚೂರ್ಣವನ್ನು ಹೆಚ್ಚು ಜನ ಇತ್ತೀಚೆಗೆ ಬಳಸ್ತಾ ಇದ್ದಾರೆ. ಹೀಗೆ ತರಿಸ್ಕೊಳ್ಳುವಾಗ, ಹೀಗೆ ಮಾಡಿಕೊಂಡು ನನ್ನಿಂದ ಎನರ್ಜೈಸ್ ಮಾಡಿಕೊಳ್ಳುವಾಗ ಇದರದ್ದು ಉಪಯೋಗ ಮತ್ತೇನದಾವ? ಯಾಕಂದರೆ ಈಗ ಬರೀ ಕೇವಲ ನೀವು ವಿಶ್ ಫುಲ್ಫಿಲ್ಮೆಂಟಿಗೆ ಹೇಳಿದ್ದೀರಿ, ಆನಂತರ ಧನಾಗಮನಕ್ಕೆ ಹೇಳಿದ್ದೀರಿ. ಇದರ ಹೊರತು ಮತ್ತೇನಿದಾವ ಅಂತ ಕೇಳ್ತಾ ಇದ್ದೀರಿ ಪದೇ ಪದೇ. ಅಂಥವರಿಗಾಗಿ, ಅಂಥವರ ಪ್ರಶ್ನೆಗಳಿಗಾಗಿ ಉತ್ತರ ರೂಪದ ಈ ವಿಡಿಯೋ. ನಾ ಏನು ಹೇಳಿ? ದೈವಿಕ ಚೂರ್ಣ ಹೆಸರೇ ಹೇಳುವ ಹಾಗೆ ಅದೊಂದು ಸಂಗಮ. ಯಾಕಂದ್ರೆ ದಾಲ್ಚಿನ್ನಿ ಅದ್ಭುತ, ಅರಿಶಿನ ಪರಮಾದ್ಭುತ, ಹೌದಾ ಹೌದಾ ಜಾಜಿಕಾಯಿ, ಯಾಲಕ್ಕಿ, ಲವಂಗ, ಪ್ರತಿಯೊಂದು ತನ್ನದೇ ಆದಂಥ ವೈಶಿಷ್ಟ್ಯತೆಯನ್ನು, ಪ್ರಾಮುಖ್ಯತೆಯನ್ನು ಪಡೆದದ್ದಾಗಿದೆ. ಅಂಥದರ ಸಂಗಮ ದೈವಿಕ ಚೂರ್ಣ. ಅದರೊಳಗೆ ಮತ್ತಿಷ್ಟು ಬೇರುಗಳನ್ನು ನಾವು ಕೂಡಿಸ್ತೀವಿ ಆಶ್ರಮದಿಂದ ಮಾಡಬೇಕಾದಾಗ. ಇಷ್ಟೇ ಗೊತ್ತಾಯ್ತಲ್ಲ. ಇವನ್ನ ಹೆಂಗೆ ಬಳಸೋದು ಅಂತ ಕೇಳ್ತಿರಲ್ಲ, ಈಗ ಕೇಳಿ. ಸುಮಾರು ಅನೇಕ ಕೆಲಸಗಳಿಗೆ ಬರ್ತಾವ್ರಿ. ಅದು ಅನೇಕ ಕೆಲಸಗಳಿಗೆ ಬರ್ತಾವೆ. ಅದ್ರಾಗ ನಾನು ಒಂದೊಂದಾಗಿ ಯಾಕಂದ್ರೆ ಒಟ್ಟಿಗೆ ಹೇಳಿದ್ಕೊಂಡು ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಒಂದೊಂದು ವಿಡಿಯೋ ಕ್ಲಿಪ್, 2-3 ನಿಮಿಷದ ವಿಡಿಯೋ ಕ್ಲಿಪ್ಪು, ಅದರಾಗ ಒಂದೊಂದು ಕಾರ್ಯವನ್ನು ಅದ್ರದ್ದು ಹೇಳ್ತಾ ಹೋಗ್ತೀನಿ. ಇವತ್ತಿನ ಕಾರ್ಯ ಏನಪ್ಪ ಅಂತಂದ್ರೆ, ನಿಮಗೆ ಶತ್ರು ಭಯ ನಿವಾರಣೆಗೆ ಈ ದೈವಿಕ ಚೂರ್ಣವನ್ನು ಹೇಗೆ ಬಳಸ್ಕೊಳ್ಳೋದು, ಅದರ ಬಗೆಗೆ ಸೂಕ್ತ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಒಂದು ಮಾತಿದೆ, ಏನಂದರೆ, ಮಾತೆಗೆ ಮಿಗಿಲಾದ ದೇವರಿಲ್ಲ, ಮಾತೆಗೆ ಮಿಗಿಲಾದ ದೇವರಿಲ್ಲ, ಭೀತಿಗೆ ಹಿರಿದಾದ ಭೂತವಿಲ್ಲ, ಭೀತಿಗೆ ಹಿರಿದಾದ ಭೂತ ಇಲ್ಲ ಅಂತ 2 ಮಾತು ಬರ್ತಾವೆ. ಇದನ್ನು ಯಾಕೆ ಮಾತೆ ಮತ್ತು ಭೀತಿ ಅಂತ 2 ಕೊಡ್ಸಿದಪ್ಪ ಅಂದ್ರೆ, ಇವತ್ತು ನಮಗೆ ಗೊತ್ತಾಗದ ಹಾಗೆ ಒಂದು ಯಾವುದೋ ಅವ್ಯಕ್ತ ಭೀತಿ ಕಾಡ್ತಾ ಇದೆ. ಅವ್ರು ಬಂದು ಏನು ಮಾಡ್ತಾರೋ ಏನೋ, ಅವ್ರ ಬಗ್ಗೆ ನಮ್ಮ ಬಗ್ಗೆ ಏನು ಚಾಡಿ ಹೇಳ್ತಾರೋ ಏನೋ, ನನ್ನ ಮಗನ ಮದುವೆಯನ್ನು ಬಹುಶಃ ನಿಲ್ಲಿಸ್ತಾರೋ ಏನೋ, ನನ್ನ ಮಗಳ ಮದುವೆಗೆ ಏನೋ ಅವ್ರು ಹೊಂಚು ಹಾಕಿ ಏನೋ ಚಾಡಿ ಹೇಳಿ ಇದನ್ನು ಮಾಡ್ತಾರೋ ಏನೋ, ಮತ್ತು ಈ ಕೆಲಸ ಆಗುತ್ತೋ ಇಲ್ಲೋ, ಹೀಗೆ ಥರ ಅವ್ಯಕ್ತ ಭಯ ಅದ. ಮತ್ತು ಯಾರೋ ಬಂದ ನಿಮ್ಮನ್ನ ಒಂದು ಕೈ ನೋಡ್ಕೊತೀನಿ ಅಂತ ಹೇಳ್ತಾರೆ, ಧಮಕಿ ಕೊಟ್ಟಿರ್ತಾರೆ. ಧಮಕಿ ಅವಾಗ ಬರೀ ಧಮಕಿ ಕೊಟ್ಟರೆ ಸಾಕು, ಅವ್ರನ್ನ ಹೆಂಗಪ್ಪ ಎದುರಿಸೋದು, ಅವ್ರು ಬಂದು ಏನಾರು ಮಾಡಿದ್ರೆ, ಈ ಥರದ ಒಂದು ಭಯ ನಿಮ್ಮನ್ನು ಕಾಡ್ತಾ ಇದೆ. ಅಂಥ ಹೊತ್ತಿನೊಳಗೆ ನೀವು ಮೂರು ಅಗದಿ ಹಳದಿ ಪಕ್ವಾದಂಥ ದೊಡ್ಡ ಲಿಂಬು, ಮೂರು ಅದನ್ನು ನೀವು ಅತ್ಯಂತ ಭಕ್ತಿಯಿಂದ ನಮಸ್ಕಾರ ಮಾಡಿ 3 ಲಿಂಬೆ ಹಣ್ಣದ ರಸ ತಕ್ಕೊಳ್ಳಿ.
3 ನಿಂಬೆಹಣ್ಣಿನ ರಸ ತಕ್ಕೊಳ್ಳಿ ಒಂದು ಬೌಲ್ನೊಳಗೆ. ಅದರೊಳಗೆ ಅರ್ಧ ಚಮಚೆ ಮಾತ್ರ ದೈವಿಕ ಚೂರ್ಣ ಹಾಕಿ, ಅರ್ಧ ಚಮಚೆ ದೈವಿಕ ಚೂರ್ಣ ಹಾಕಿ. ಇದು ಒಂದು ದ್ರವ್ಯ ತಯಾರಾಯಿತು. ಈ ದ್ರವ್ಯದಿಂದ ನೀವು ಒಂದು ಶಿವಲಿಂಗು ಯಾವ ಥರ ಗುಡಿ ಒಳಗೆ ಇರ್ತಕ್ಕಂಥ ಲಿಂಗ, ಯಾಕಂದರೆ ಅತ್ಯಂತ ಪವಿತ್ರ ಮತ್ತು ಹೆಚ್ಚು ಪವರ್ಫುಲ್ ಇರ್ತಕ್ಕಂಥ ಪ್ರಸಿದ್ಧವಾದಂಥ ಗುಡಿಗೆ ಹೋದರೆ ನಿಮ್ಮನ್ನು ಮುಟ್ಟಿಸ್ಕೊಡೋದಿಲ್ಲ ಅವರು. ಸೊ ಹೆಚ್ಚು ಜನ ನಿಮ್ಗೆ ದಿನ ಹೋಗ್ತಿರಬೇಕು, ಅಥವಾ ನಿಮ್ಗೆ ಯಾರಾದ್ರೂ ಪರಿಚಯ ಇರಬೇಕು, ಅಥವಾ ಹೆಚ್ಚು ಜನ ಸಂದನೆ ಇರಲಾರ್ದಂಥ ಗುಡಿಯೊಳಗೆ ಶಿವಲಿಂಗ ಇತ್ತಪ್ಪ ಅಂದ್ರೆ ನೀವೇ ಹೋಗಿ ಈ ಬೌಲ್ನಾಗಿರ್ತಕ್ಕಂಥ ಲಿಂಬೂ ರಸ ಕುಡಿಸಿದಂಥ ದೈವಿಕ ಚೂರ್ಣದ ಈ ದ್ರವ್ಯದಿಂದ ಅಭಿಷೇಕ ಮಾಡಿರಿ, ಬೇಡ್ಕೊಳ್ಳಿ, ಮುಗಿಯಿತಪ್ಪ. ಈ ಶತ್ರುವಿನ ಹೆಸರನ್ನು ಹೇಳಬೇಕು. ಆತ ನನ್ನ ತಂಟೆಗೆ ಬಂದಿಲ್ಲ ತಂದೆ, ಆತ ನನ್ನ ತಂಟೆಗೆ ಬಂದೇ ಇಲ್ಲ ದೇವರೇ, ಆತ ನನ್ನ ಭಯದಿಂದ ಅವತ್ತು ದೂರ ಆಗಿದ್ದಾನ. ಹೀಗೆ 11 ಸಲ ಹೇಳಿ, 11 ಅಥವಾ 21 ಸಲ ಹೇಳಿ ಈ ದ್ರವ್ಯವನ್ನು ಅಭಿಷೇಕ ಮಾಡ್ರಿ. ನಿಮ್ಮ ಸಮೀಪ ಬಂದರೆ ಕೇಳ್ರಿ. ಗೊತ್ತಾಯ್ತಲ್ಲ, ಇದು ಶತ್ರು ಭಯ ನಿವಾರಣೆಗೆ ದೈವಿಕ ಚೂರ್ಣ ಹೆಲ್ಪ್ ಆಗುತ್ತೆ. ಇದರ ಸಹಾಯ ದ್ರವ್ಯಪ್ಪ ಅಂದ್ರೆ ಲಿಂಬೂ ರಸದೊಂದಿಗೆ ಇದನ್ನು ಕೂಡಿಸಿದಾಗ ಉತ್ತಮವಾದ ಅಭಿಷೇಕದ ಒಂದು ವಸ್ತು ಆಗ್ತದೆ. ಇದನ್ನು ನಿಮ್ಮ ಮನೋಭಿಲಾಷೆಯನ್ನು ಅವ್ಯಕ್ತ ಭಯವನ್ನು ಹೊರಗೆ ಹಾಕ್ತಕ್ಕಂಥ ಒಂದು ಇದನ್ನು ಹೇಳಿಕೊಂಡು ನೀವು ಆ ಪರಮಾತ್ಮನಿಗೆ ಶಿವಲಿಂಗಕ್ಕೆ ನೀವು ಬೇಡಿಕೊಂಡು ಅದನ್ನು ಅಭಿಷೇಕ ಮಾಡಿದರೆ ಈ ಸಮಸ್ಯೆ ಪಾರಾಗ್ತದೆ. ಇದು ದೈವಿಕ ಚೂರ್ಣದ ಒಂದು ಚಮತ್ಕಾರ, ಒಂದು ಏನಪ್ಪ ಅಂತಂದ್ರೆ ಲಾಭ, ಪರಿಣಾಮ. ಓಕೆ, ಶ್ರೀ ಗುರುದೇವ್.